ಎಂತ ಮಾಡ್ತಾರೆ ಕೀಬೋರ್ಡ್ ಅಲ್ಲ, ಕೀಬೋರ್ಡಲ್ಲಿ ಬಂದ್ಬಿಟ್ಟು ನೋಡಿ ಅದೇ ಬಟನ್ಸ್ ಹೇಳಿದ್ನಲ್ಲ, ಇದು ಬ್ಯಾಕ್ ಸ್ಪೇಸ್, ಇದು ಎಂಟರು ಕೆಳಗಡೆ ಲೈನಿಗೆ ಹೋಗೋಕ್ಕೋಸ್ಕರ, ಅಥವಾ ಒಂದು ಫೈಲ್ ಅಥವಾ ಫೋಲ್ಡ್ರಿಗೆ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಶಿಫ್ಟ್ ಇಂಪಾರ್ಟೆಂಟ್ ಮತ್ತೊಂದು, ನಾವು ಯೂಶ್ವಲಿ ಟೈಪ್ ಮಾಡಬೇಕಾದ್ರೆ ಸ್ಮಾಲ್ ಲೆಟ್ರ್ ಬರುತ್ತೆ, ಅದೇ ನಾವು ಶಿಫ್ಟ್ ಒತ್ಕೊಂಡು ಬಿಡ್ದೇ ಯಾವುದಾದ್ರೂ ಲೆಟ್ರ್ ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಲೆಟ್ರ್ ಬರುತ್ತೆ, ಸರಿನಾ. ಅದೇ ರೀತಿ ಈ ಸ್ಪೇಸ್ ಅಂದರೆ ಏನಾರು ನಿಮ್ದು ಹೆಸರು ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ಇನ್ಸಿಲ್ಕ್ ಟೈಪ್ ಮಾಡೋದು ಆ ರೀತಿ, ಸರಿನಾ. ಈ ಶಿಫ್ಟ್ ಸೇಮು. ಈಗ ನಾನು ಹೇಳಿದ್ನಲ್ಲ ಇದು ಸ್ಮಾಲ್ ಲೆಟ್ರ್ ಟೈಪ್ ಆಗುತ್ತೆ, ಅಥವಾ ಶಿಫ್ಟ್ ಇದು ಬೇಕಂದರೆ ಕ್ಯಾಪಿಟಲ್ ಲೆಟ್ರ್ ಬೇಕಂದರೆ ಶಿಫ್ಟ್ ಹೊತ್ಕೊಂಡು ಇದು ಮಾಡಬೇಕು ಅಂಥೇಳಿ ಕ್ಯಾಪಿಟಲ್ ಲೆಟ್ರಿಗೆ. ಇಲ್ಲಪ್ಪ ನನಗೆ ಬರೀ ಕ್ಯಾಪಿಟಲ್ ಲೆಟ್ರ್ ಬೇಕು ಅಂದರೆ ಇಲ್ಲೊಂದು ಕ್ಯಾಪ್ಸ್ ಲಾಕ್ ಅಂಥೇಳಿ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಈ ಲೈಟ್ ಆನ್ ಆಗುತ್ತೆ. ಮತ್ತು ಅದ್ರಲ್ಲಿ ಕ್ಯಾಪ್ಸ್ ಲಾಕ್ ಅಂತ ಹೇಳಿ ಅದು ಆನ್ ಆದರೆ ಬರೀ ಕ್ಯಾಪಿಟಲ್ ಲೆಟ್ರ್ ಬರುತ್ತೆ ಅಂಥೇಳಿ ಅರ್ಥ. ಅದೇ ಮತ್ತೆ ಕ್ಯಾಪ್ಸ್ ಲಾಕನ್ನು ಪ್ರೆಸ್ ಮಾಡಿ ಅದು ಆಫ್ ಮಾಡಿಕೊಂಡ್ರೆ ಲೈಟ್ನ, ಈಗ ಸ್ಮಾಲ್ ಲೆಟ್ರ್ ಬರುತ್ತೆ, ಸರಿನಾ. ಇದಿಷ್ಟು ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ನಾವು ಟೈಪ್ ಮಾಡಬೇಕಾದ್ರೆ ಮೇಲೆ ಕೆಳಗಡೆ ರೈಟಿಗೆ ಲೆಫ್ಟಿಗೆ ಹೋಗಬೇಕಾದ್ರೆ ಯಾರೋ ಮಾರ್ಕಿಂದ ಇಂದ ಹೋಗ್ಬೋದು, ಮೇಲೆ ಕೆಳಗಡೆ ಇದಕ್ಕೆ ಲೆಫ್ಟಿಗೆಲ್ಲ. ಇದು ಪೇಜ್ ಡೌನ್ ಅಂದರೆ ಪೇಜ್ ಡೌನಿಗೆ ಹೋಗೋಕ್ಕೆ ಮತ್ತು ಆ್ಯಪ್ಟಿಗೆ ಹೋಗೋಕ್ಕೆ. ಇದು ಎಂಡ್ ಅಂದರೆ ಆ ಕಡೆ ಎಂಡಿಗೆ ಹೋಗೋಕ್ಕೋಸ್ಕರ, ಅಥವಾ ಹೋಮ್ ಅಂತ ಹೇಳಿದ್ರೆ ಈ ಕಡೆ ಲೆಫ್ಟಿಗೆ ಸ್ಟಾರ್ಟಿಂಗಲ್ಲಿ ಬರೋದಕ್ಕೋಸ್ಕರ. ಅದು ವರ್ಕ್ ಮಾಡಬೇಕಾದ್ರೆ ಕ್ಲಿಯರ್ ಆಗುತ್ತೆ. ಆಲ್ಮೋಸ್ಟ್ ನಾನು ಬಟನ್ಸ್ ಇಂಪಾರ್ಟೆಂಟ್ ನಮಗೆ ಯೂಸ್ ಆಗುವಂಥ ನಿಮಗೆ ತಿಳಿಸಿದ್ದೀನಿ. ಅದೇ ರೀತಿ ಯಾವುದಾದ್ರೂ ಫೈಲ್ ಡಿಲೀಟ್ ಮಾಡಬೇಕಂದ್ರೆ ಫೈಲಿಗೆ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅದೇ ರೀತಿ ನ್ಯೂಮೆರಿಕ್ ಬಟನ್ಸ್ ಇದೆಯಲ್ಲ, ಇದು ಇಲ್ಲಿ ರಿಪೀಟ್ ಆಗಿರುತ್ತೆ 1 2 3. ಅದೇ ರೀತಿ ನಮ್ಲಾಕ್ ಅಂತ ಇದೆಯಲ್ಲ, ಈ ನಮ್ಲಾಕು ಲೈಟ್ ಯಾವಾಗಲೂ ಇಲ್ಲೇ ಮೇಲ್ಗಡೆ ಈ ಲೈಟ್ ಆನ್ ಇರಬೇಕು. ಈ ಲೈಟ್ ಆನ್ ಇದ್ದರೆ ಈ ಬಟನ್ಸ್ಗಳು ವರ್ಕ್ ಆಗುತ್ತೆ. ಇದು ಆಫ್ ಇದ್ದರೆ ಈ ಬಟನ್ಸ್ಗಳು ವರ್ಕ್ ಆಗೋಲ್ಲ. ಅದೇ ರೀತಿ ಈ ಎಂಟರ್ ಸೇಮು. ಇದು ಸಿಂಬಲ್ ಅಂತೂ ನಿಮ್ಗೆ ಗೊತ್ತಾಗುತ್ತೆ, ಡಿವೈಡೆಡ್ ಬೈ ಇಂಟು, ಆಮೇಲೆ ಇದು ಮೈನಸ್ಸು ಪ್ಲಸ್ಸು ಆ ರೀತಿ, ಸರಿನಾ. ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ನಾವು ವರ್ಕ್ ಮಾಡ್ತಾ ನಿಮಗೆ ಪರ್ಫೆಕ್ಟ್ ಆಗುತ್ತೆ, ಸರಿನಾ. ಇದು ಕಾಮ, ಫುಲ್ ಸ್ಟಾಪ್ ಇದೆಯಲ್ಲ, ಇದೆಲ್ಲ ಬಟನ್ಸ್ಗಳು ನಮಗೆ ವರ್ಕ್ ಮಾಡಬೇಕಾದ್ರೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಹೋಗಿಲ್ಲ ಅದ್ರ ಬಗ್ಗೆ, ಸರಿನಾ. ಆದಮೇಲೆ ಮೌಸ್ ಬಂದುಬಿಟ್ಟು ನೋಡಿ, ಮೌಸ್ ನಾವು ಹೀಗೆ ಹಿಡ್ಕೊಳ್ತೀವಿ, ಅಂದರೆ ಪೂರ್ತಿ ಕೈಯನ್ನು ಇದು ಹಿಡ್ಕೊಳ್ತೀವಿ. ಇದು ರೈಟ್ ಕ್ಲಿಕ್ಕಿಗೆ ಯೂಸ್ ಮಾಡ್ತೀವಿ, ಇದೊಂದು ರೈಟ್ ಕ್ಲಿಕ್. ನಾನು ಫಾರ್ ಎಕ್ಸಾಂಪಲ್ ರೈಟ್ ಕ್ಲಿಕ್ ಮಾಡಿ ಏನಾರು ರೈಟ್ ಕ್ಲಿಕ್ಕಿಂಗ್ ಮಾಡ್ತೀರಾ, ಲೆಫ್ಟ್ ಕ್ಲಿಕ್ ಮಾಡಿ ಏನಾರು ಲೆಫ್ಟ್ ಕ್ಲಿಕ್ ಮಾಡ್ತೀರಾ, ಆ ರೀತಿ, ಸರಿನಾ. ಇದಂತೂ ನಿಮಗೆ ಯೂಸ್ ಮಾಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಸರಿನಾ. ಇದು ಲೆಫ್ಟ್ ಕ್ಲಿಕ್, ಇದು ರೈಟ್ ಕ್ಲಿಕ್. ಮಧ್ಯೆ ಒಂದು ವೀಲ್ ಸಿಗುತ್ತಲ್ಲ, ವೀಲ್ ಕೆಳಗಡೆ ಪೇಜಲ್ಲಿ ಕೆಳಗಡೆ ಡೌನ್ ಹೋಗೋಕ್ಕೋಸ್ಕರ ಯೂಸ್ ಮಾಡ್ತೀವಿ, ಅಥವಾ ಡೌನು ಅಥವಾ ಮೇಲ್ಗಡೆ ಆ ರೀತಿ, ಸರಿನಾ. ಇಷ್ಟು ನಮಗೆ ಇಂಪಾರ್ಟೆಂಟು ಇದು ಇರುತ್ತೆ ಕಂಪ್ಯೂಟರ್ನ ಮಾಹಿತಿ. ಆಮೇಲೆ ಕಂಪ್ಯೂಟ್ರನ್ನ ಭಾಗಗಳು, ಆಮೇಲೆ ಅದು ಇದಕ್ಕೆ ಬಿಟ್ಟು ನಮಗೆ ಪ್ರಿಂಟರ್ ಅದೇ ಹೇಳಿದ್ನಲ್ಲ, ಅವಶ್ಯಕತೆ ತಕ್ಕ ಹಾಗೆ ನಾವು ತೊಗೊಂಡು ಬಂದು ಅಟ್ಯಾಚ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ನೆಕ್ಸ್ಟು, ಸರಿನಾ. ನೆಕ್ಸ್ಟ್ ಬಂದುಬಿಟ್ಟು ಈ ಕಂಪ್ಯೂಟ್ರಿಗೆ ಈ 4 ನಾನು ಏನು ಡಿವೈಸ್ ಹೇಳಿದೆ ನಿಮಗೆ, ಆ 4 ಡಿವೈಸಿಗೆ ಕನೆಕ್ಟಿವಿಟಿ ಹೇಗೆ, ಅಂದರೆ ವೈರ್ಗಳು ಸುಮಾರು ಕಾಣಿಸ್ತಾ ಇದ್ದಾವೆ ನಿಮಗಲ್ವಾ, ಅದು ಕನೆಕ್ಟಿವಿಟಿ ಹೇಗೆ ಅಂತ ನೋಡೋಣ. ಗೊತ್ತಾಗ್ತಾ ಇದೆಲ್ಲ ಹೇಳ್ತಾರೆ. 4 ಡಿವೈಸಿಗೆ ಏನು ಹೇಳಿದೆ, 4 ಡಿವೈಸಿಗೆ ಟೋಟಲ್ 5 ಕೇಬಲ್ಸ್ ಬೇಕಾಗುತ್ತೆ, ಸರಿನಾ. ನಾವು ಸಿಂಪಲ್ಲಾಗಿ ತೊಗೋಣ ಅಂದರೆ, ಸರಿನಾ. ಫಸ್ಟ್ ಆಫ್ ಆಲ್ ಇದು ಕೆಳಗಡೆ ಪವರ್ ಬಟನ್ ಇದೆ ನಮ್ಮದು ಕರೆಂಟಿಂದು, ಅದು ಮೇನ್ ಕರೆಂಟಿಂದ ಸಿ ಪಿ ಯುಗೆ ಒಂದು ಕೇಬಲ್ಲ, ಮತ್ತು ಮೇನ್ ಕರೆಂಟಿಂದ ಮಾನಿಟ್ರಿಗೆ ಒಂದು ಕೇಬಲ್, ಎರಡಕ್ಕೂ ಕರೆಂಟ್ ಬೇಕಲ್ಲ. 3ನೇ ಕೇಬಲ್ಲು ಈ ಕೀಬೋರ್ಡಿಂದ ಸಿ ಪಿ ಯುಗೆ, ಅಂದರೆ ನಾವು ಏನೇ ಇನ್ಸ್ಟ್ರಕ್ಷನ್ ಕೊಟ್ಟರು, ನಾವು ಫಸ್ಟೇ ಹೇಳಿದ್ನಲ್ಲ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಅಂದರೆ ಮೆದುಳು ಇದ್ದ ಹಾಗೆ ಅಂಥೇಳಿ ಸಿ ಪಿ ಯುನ, ಅದಕ್ಕೆ ಸಿ ಪಿ ಯು ನಾವು ಏನೇ ಇನ್ಸ್ಟ್ರಕ್ಷನ್ ಕೊಟ್ಟರು ಸಿ ಪಿ ಯುಗೆ ಕೊಡೋದು, ಸರಿನಾ. 3ನೇ ಕೇಬಲ್ಲು ಇದು ಕೀಬೋರ್ಡಿಂದ. ನೆಕ್ಸ್ಟ್ 4ನೇ ಕೇಬಲ್ಲು ಮೌಸಿಂದ ಸಿ ಪಿ ಯುಗೆ, ಅಂದರೆ ಇದಕ್ಕೂ ಕೂಡ ಅಷ್ಟೇ ಸೇಮ್, ಸರಿನಾ. 5ನೇ ಕೇಬಲ್ ಬಂದುಬಿಟ್ಟು ಸಿ ಪಿ ಯುಯಿಂದ ಮಾನಿಟರಿಗೆ, ಅಂದರೆ ಇದಕ್ಕೆ ಕನೆಕ್ಟಿವಿಟಿ ಬೇಕಲ್ಲ, ಇದರಿಂದ ಇದಕ್ಕೆ ಕಳಿಸಿ ನಾವು ನೋಡಬೇಕಲ್ಲ, ಅದಕ್ಕೋಸ್ಕರ 5 ಕೇಬಲ್ ಆಯಿತು, ಸರಿನಾ. ಹೇಳ್ತೀರಾ ನೀವು ಯಾವ್ಯಾವ ಕೇಬಲ್ ಅಂತೇಳಿ? ನೀವು ಹೇಳಿದ್ರೆ ಫಸ್ಟ್ ಮೇನ್ ಕರೆಂಟಿಂದ ಮಾನಿಟರಿಗೆ, ಆಮೇಲೆ ಮೇನ್ ಕೇಬಲ್ ಇಂದ ಸಿ ಪಿ ಯುಗೆ, ನೆಕ್ಸ್ಟ್ ಕೀಬೋರ್ಡಿಂದ ಸಿ ಪಿ ಯುಗೆ, ಮೌಸಿಂದ ಸಿ ಪಿ ಯುಗೆ, ಮತ್ತೆ ಮಾನಿಟರ್ಗಿಂದ ಸಿ ಪಿ ಯುಗೆ. ಇದು ಸಿ ಪಿ ಯುಗೆ 5 ಕೇಬಲ್ ಆಯಿತು. ನೀವು ಹೇಳಿದ್ರೆ ಮೇನ್ ಕರೆಂಟಿಂದ ಸಿ ಪಿ ಯು ಬಂತು, ಇನ್ನೊಂದು ಮೇನ್ ಕರೆಂಟಿಂದ ಮಾನಿಟರ್ ಬಂತು, ಮತ್ತು ಕೀಬೋರ್ಡಿಂದ ಸಿ ಪಿ ಯುಗೆ, ಮತ್ತು ಮೌಸಿಂದ ಸಿ ಪಿ ಯುಗೆ,
ಸಿ ಪಿ ಯುಯಿಂದ ಮಾನಿಟ್ರಲ್ಲಿ. ಸರಿನಾ? ಇಷ್ಟು ನಮಗೆ ಇಂಪಾರ್ಟೆಂಟ್ ಕೇಬಲ್ ಇರುತ್ತೆ ಸರಿ. ನಾವು ಎಷ್ಟು ಇಲ್ಲಿ ನೀವು ಪರ್ಫೆಕ್ಟಾಗಿ ಹೋಗ್ಬಿಡ್ತೀರಾ ಅಂದರೆ ನೀವು ಕಂಪ್ಯೂಟರ್ ತೊಗೊಂಡು ಬಂದು ಆಲ್ರೆಡಿ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವೇ ತೊಗೊಂಡು ಬಂದ್ರಪ್ಪ ಸ್ವಂತ ತೊಗೊಂಡು ಬಂದು ನೀವೇ ಕನೆಕ್ಟ್ ಮಾಡಿಬಿಟ್ಟು ನೀವೇ ವರ್ಕ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಅಷ್ಟು ಇದು ಮಾಡ್ತೀನಿ. ಅಂದರೆ ಕಂಪ್ಯೂಟರ್ ಆಲ್ರೆಡಿ ಇದ್ದರೆ ಒಳ್ಳೇದಲ್ಲ, ಇಲ್ಲ ಅಂದ್ರೂ ನೀವು ತೊಗೊಂಡ್ಬಂದ್ಬಿಟ್ಟು ವರ್ಕ್ ಮಾಡ್ಬೋದು ಆ ರೀತಿ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಕೋರ್ಡ್ಗಳು ಕಾಣಿಸುತ್ತೆ, ಕೋರ್ಡ್ಗಳು ಇಲ್ಲಿ ರಿಪೀಟ್ ಆಗಿದೆ. ಅದೇ ಸೌಂಡಿಂದು ಅಷ್ಟೇ ಮುಂದ್ಗಡೆ ಇದೆಯಲ್ಲ ಅದೇ ರೀತಿಯೇ. ಮೇನ್ ಕರೆಂಟಿಂದ ಇಲ್ಲಿಗಂತ ಹೇಳಿದ್ನಲ್ಲ, ಈಗ ಮೇನ್ ಕರೆಂಟಿಂದ ವೈರು ಇಲ್ಲಿಗೆ ಬಂದು ಕನೆಕ್ಟ್ ಆಗಿದೆ ನೋಡಿ, ಸರಿನಾ? ನೆಕ್ಸ್ಟು ಮಾನಿಟ್ರಿಂದು ಇದು ಇಲ್ಲಿಂದ ಇದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಈ ಮೌಸಿಂದು ಇದು ಕೀಬೋರ್ಡಿಂದ ಎದುರುಗಡೆನೇ ಕನೆಕ್ಟ್ ಆಗಿಬಿಟ್ಟಿದೆ, ಅದು ತೋರಿಸೋದಕ್ಕೋಸ್ಕರ ಇದು ಮಾಡಿದ್ದೆ. ಇದು ಮಾಮೂಲಿ ಪ್ಲಗ್ ಇದು ಮಾಡೋದು. ಇದು ಬಂದ್ಬಿಟ್ಟು ಈ ರೀತಿ ತಿರ್ಸೋದಿರುತ್ತೆ. ಇದು ನೋಡಿದ್ದೀರಾ ನೀವು? ಸ್ಕ್ರೂ ಇರುತ್ತೆ, ಸ್ಕ್ರೂ ಯೂಸ್ ಮಾಡಿ ಈ ರೀತಿ ಇರುತ್ತೆ, ಸರಿನಾ? ಇದನ್ನು ನೀವು ಇದು ಫಿಟ್ ಮಾಡಿಬಿಟ್ಟು ಹಿಂಗೆ ತಿರ್ಸಿದ್ರೆ ಆಯ್ತು. ಅಂದರೆ ಸೇಫ್ಟಿ ಪರ್ಪಸ್ಸಿಗೆ ಆ ರೀತಿ ಇದು ಮಾಡಿದ್ದಾರೆ. ಈ ರೀತಿ ಕನೆಕ್ಟಿವಿಟಿ ಇರುತ್ತೆ ಇದರದ್ದು. ಐಡಿಯಾ ಅಂದರೆ ಗೊತ್ತಾಯ್ತಲ್ಲ. ಈಗ ತೊಗೊಂಡ್ಬಂದು ನಿಮಗೆ ಕೊಟ್ಟರು ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು, ಅಷ್ಟು ಇದಿರುತ್ತೆ. ಅದೇ ರೀತಿ ಮಾನಿಟರಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ನೋಡಿ ಸೇಮ್ ಪ್ಲಗ್ ಅದೇ ರೀತಿ ಬಂದಿದೆ. ಅದೇ ರೀತಿ ಇದು ಕೂಡ ಅಷ್ಟೇ, ಅದೇ ರೀತಿ ಥ್ರೆಡ್ಡಿಂಗ್ ಹಿಂಗೆ ಬಂದಿದೆ. ಅದು ಲೂಸ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಇದು ಮಾಡಿದ್ರೆ ಆಯಿತು, ಸರಿನಾ? ಈ 4 ಡಿವೈಸ್ ನಿಮಗೆ ತೊಗೊಂಡು ಬಂದು ಕೈಯಲ್ಲಿ ಕೊಟ್ಬಿಟ್ರೆ ನೀವು ಆರಾಮಾಗಿ ಇದು ಮಾಡ್ಕೊತೀರ ಈಗ, ಅಲ್ವಾ? ಅದು ನಮ್ಮ ಉದ್ದೇಶ ಮೇನು. ಹಾಗೆ ಆನ್ ಮಾಡಿಕೊಟ್ಟು ಅದರಲ್ಲಿ ವರ್ಕ್ ಮಾಡೋದು ಈಸಿ ಇರುತ್ತೆ. ಬಟ್ ಈ ರೀತಿ ಕನೆಕ್ಟಿವಿಟಿ ನಿಮಗೆ ಗೊತ್ತಾಗ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೀರ. ಹಾಗಾಗಿ ಇದ್ರದ್ದು ವಿಡಿಯೋನು ನಾನು ನಿಮಗೆ ಕಳಿಸ್ತೀನಿ, ಆವಾಗ ನಿಮಗೆ ಮರ್ತೋಗಲ್ಲ. ಅಂದರೆ ನೋಟ್ಸ್ ಥರ ಯಾವಾಗೂ ಇದ್ದಿರತ್ತೆ, ಸರಿನಾ? ಮೆಮೊರಿ. ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ಇದಾಯಿತು. ಈಗ ನೆಕ್ಸ್ಟ್ ಆನ್ ಮಾಡೋದು ನೋಡೋಣ. ಆನ್ ಮಾಡೋದು ಇದರಲ್ಲಿ ಹೇಳಿದ್ನಲ್ಲ, ಸಿ ಪಿ ಯುದಲ್ಲಿ ಮೇನ್ ಪವರ್ ಬಟನ್ ಅಂತೇಳಿ, ಅದನ್ನು ಪ್ರೆಸ್ ಮಾಡ್ತೀವಿ. ಅದನ್ನು ಪ್ರೆಸ್ ಮಾಡಾದ್ಮೇಲೆ 1 to 2 ಮಿನಿಟ್ಸ್ ತಗೊಳುತ್ತೆ, ಏನಾಗುತ್ತೆ. ನೋಡಿ ಸಿಸ್ಟಮ್ ಆನ್ ಆಗಿದೆ. ಈಗ ಆನ್ ಆದಮೇಲೆ ನಿಮಗೆ ಒಂದು ಇದು ಕಾಣ್ತಾ ಇರ್ಬೋದು, ವಾಲ್ಪೇಪರ್ ಯಾವುದಾದ್ರೂ. ಈಗ ಮೊಬೈಲಲ್ಲಿ ಕಾಣತ್ತಲ್ಲ ಆನ್ ಆದ ತಕ್ಷಣ ನಮ್ಮದು ಇದರಲ್ಲಿ ಅದೇ ರೀತಿಯೇ ಇದರಲ್ಲಿ ಬಂದುಬಿಟ್ಟು ಮೇನ್ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಯಾವುದಾದ್ರೂ ಸ್ಕ್ರೀನ್ ಇರಲಿ ಮೇನ್, ಅದನ್ನು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಇದನ್ನು ಇಲ್ಲಿ ಏನು ಬಾಣದ ಗುರುತು ಕಾಣ್ತಾ ಇದೆಯಲ್ಲ ಅದನ್ನು ಮೌಸ್ ಪಾಯಿಂಟರ್ ಅಂತ ಹೇಳ್ತೀವಿ. ಅಂದರೆ ಮೌಸ್ ನಾವು ಎಲ್ಲಿ ಡ್ರ್ಯಾಗ್ ಮಾಡ್ತೀವಿ ಅಲ್ಲಿಗೆ ಹೋಗೋದು ಮೌಸ್ ಪಾಯಿಂಟರ್. ಇದು ಡೆಸ್ಕ್ಟಾಪ್ ಐಕಾನ್ಸು. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಟಾರ್ಟ್ ಬಟನ್ ಸಿಗುತ್ತೆ. ಇದು ಬ್ಲೂ ಪಟ್ಟಿ ಇದೆಯಲ್ಲ, ಇದು ಟಾಸ್ಕ್ ಬಾರ್ ಅಂತ ಹೇಳ್ತೀವಿ. ಈ ಕಡೆ ಟೈಮ್ ಆ್ಯಂಡ್ ಡೇಟ್ ನೋಡೋಕೆ ಸಿಗುತ್ತೆ. ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರಲ್ಲ, ಲ್ಯಾಪ್ಟಾಪಲ್ಲಿದೆ ಅಂತ ಹೇಳಿದ್ರಲ್ಲ. ಅಂದರೆ ಅದ್ರದ್ದು ನೇಮು ನಿಮಗೆ ಗೊತ್ತಾದರೆ ಮೌಸ್ ಪಾಯಿಂಟರ್, ಡೆಸ್ಕ್ಟಾಪು, ಸ್ಟಾರ್ಟ್ ಬಟನ್ ಅವೆಲ್ಲ ವರ್ಕ್ ಮಾಡಬೇಕಾದ್ರೆ ಬೇರೆಯವ್ರು ಯಾರಾದರೂ ಅಥವಾ ನಾನು ಅಥವಾ ಬೇರೆಯವ್ರು ಯಾರಾದರೂ ಹೇಳಿದ್ರೂ ನಿಮಗೆ ಸಡನ್ನಾಗಿ ಗೊತ್ತಾಗುತ್ತೆ. ಸರಿನಾ? ಈಗ ಆನ್ ಆಯ್ತಪ್ಪ. ಆನ್ ಆದಮೇಲೆ ಎಂತ ಮಾಡೋದು? ಇದರಲ್ಲಿ ಖಾಲಿ ಜಾಗ ಇದೆಯಲ್ಲ, ಖಾಲಿ ಜಾಗ ಮೀನ್ಸ್ ಐಕಾನ್ಸ್ಗಳು ಬಿಟ್ಟು ಈ ಕಡೆ ರೈಟ್ ಸೈಡಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ರಿಫ್ರೆಶ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ತೀರಾ ಮೌಸಲ್ಲಿ. ಒಂದು 3 to 4 ಟೈಮ್ಸ್ ಮಾಡ್ತೀರಾ. ಯಾಕೆ ಅಂತ ನೀವು ಕೇಳಿದ್ರೆ ಒಂದು ಸಿಸ್ಟಮ್ ಹ್ಯಾಂಗಿಂಗ್ ಆಗೋದು, ಸ್ಲೋ ಆಗೋದು ಎಲ್ಲ ಅವಾಯ್ಡ್ ಆಗುತ್ತೆ, ಸರಿನಾ? ಈ ರೀತಿ ಮಾಡಿದರೆ 3 to 4 ಟೈಮ್ಸು. ಆಮೇಲೆ ವರ್ಕ್ ಮಾಡ್ತಾನೂ ನೀವು ಇದು ಮಾಡೋದು, ಈ ಮಧ್ಯಾಹ್ನ ಇದು ಮಾಡ್ಕೋಬೇಕು, ಸರಿನಾ? ಆಮೇಲೆ ನೆಕ್ಸ್ಟ್ ಈಗ ಇದು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಆಫ್ ಮಾಡೋದು ಹೇಗೆ ಅಂತ ನೋಡೋಣ. ಡೈರೆಕ್ಟ್ ಆಫ್ ಮಾಡೋದು ಯಾವಾಗಲೂ ಮಾಡಬಾರ್ದು. ಇಲ್ಲಿ ಸ್ಟಾರ್ಟ್ ಅಂತ ಹೇಳಿದ್ನಲ್ಲ, ಸ್ಟಾರ್ಟ್ ಬಟನಿಗೆ ತೊಗೊಂಡ್ಬಂದುಬಿಟ್ರೆ ಇಲ್ಲಿ ಶಟ್ ಡೌನ್ ಅಂತ ಕೊಡ್ತೀವಿ. ಶಟ್ ಡೌನಿಗೆ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಎಲ್ಲದು ಆಫ್ ಆಗುತ್ತೆ ಆಟೋಮೆಟಿಕಲಿ. ಆದರೆ ಮತ್ತೆ ನೀವು ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಕ್ಲಾಸ್ ಮುಗೀತಾ, ಶಟ್ ಡೌನಿಗೆ ಕೊಟ್ಟು ನೀವು ಮನೆಗೆ ಹೋದರೆ ಆಯ್ತು ಅಷ್ಟೇ. ಅಂದರೆ ಮತ್ತೆ ಇದಕ್ಕೆ ಆಫ್ ಮಾಡೋದು, ಇದು ಸಿ ಪಿ ಯು ಮುಟ್ಟೋದೇನು ಇರೋದಿಲ್ಲ. ಶಟ್ ಡೌನ್ ಕೊಟ್ಟರೆ ಹೋದರೆ ಆಯಿತು, ಸರಿನಾ?
ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮೇಲೆ ಲೆಫ್ಟ್ ಕ್ಲಿಕ್ಕು. ನೆಕ್ಸ್ಟಿಂದ ಹೇಳ್ಬಿಡ್ತೀನಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೇಮು ಇಲ್ಲಿ ಈಗ ನಮ್ಮದೇ ಆದಂಥ ಒಂದು ಫೈಲ್ ಅಥವಾ ಫೋಲ್ಡ್ರ್ ಟೈಪ್ ಮಾಡಬೇಕು ಅಂದರೆ ನ್ಯೂಗೆ ಬಂದುಬಿಟ್ಟು ಕೆಳಗಡೆ ಇಲ್ಲಿ ಫೋಲ್ಡ್ರ್ ಅಂತ ಇದೆಯಲ್ಲ ಅದು ಕೊಟ್ಬಿಟ್ಟು ಇದರಲ್ಲಿ ನೇಮ್ ಕೊಟ್ಟು ಆಮೇಲೆ ಎಂಟರ್ ಅಂತ ಇದೆಯಲ್ಲ ಎಂಟರ್ ಕೊಟ್ಟರೆ ಆಯಿತು. ಸರಿನಾ? ಈಗ ಕಂಪ್ಲೀಟ್ ಆಯಿತು ಅಂಥೇಳಿ ಫೋಲ್ಡ್ರು. ರೈಟ್ ಕ್ಲಿಕ್ ಮಾಡಿಬಿಟ್ಟು ನ್ಯೂಗೆ ಹೋಗಿ ಫೋಲ್ಡರ್ ಅಂತ ಕೊಟ್ಟು ಇದರಲ್ಲಿ ಕೊಟ್ಟಿದ್ದೇ ಹೆಸರು ಕೊಟ್ಟರೆ ಬರೋದಿಲ್ಲ. ಈಗ ನೋಡಿ ನಾನು ಸಾಗರ್ ಅಂತ ಕೊಟ್ಟೆ, ನಾನು ಬೇಕಂತ ಮತ್ತೊಂದು ಸರಿ ಕೊಡ್ತೀನಿ. ನೀವು ಆಲ್ರೆಡಿ ಕೊಟ್ಟಿದ್ದೀರಾ ನೇಮ್ ಅಂತ ಬರೋಲ್ಲ. ಸರಿನಾ? ನಾವು ಕೊಟ್ಬಿಟ್ಟು ಬೇರೆ ನೇಮ್ ಕೊಡಬೇಕು. ಈಗ ನೋಡಿ ಇದರಲ್ಲಿ ನ್ಯೂ ಫೋಲ್ಡರ್ ಅಂತ ಕ್ರಿಯೇಟ್ ಆಯಿತು. ಇದು ಅಳಿಸೋದಕ್ಕೋಸ್ಕರ ನಾನು ನಮಗೆ ಫಸ್ಟ್ ಹೇಳಿದೆ ಕೀಬೋರ್ಡ್ ಇನ್ ಟೈಪಲ್ಲಿ ಬ್ಯಾಕ್ ಸ್ಪೇಸ್ ಅಂತ ಹೇಳಿ. ಬ್ಯಾಕ್ ಸ್ಪೇಸ್ ಕೊಟ್ಟ ತಕ್ಷಣ ಒಂದು ಗೆರೆ ಬರೋದು ಹೋಗೋದು ಆಗ್ತಾ ಇದೆಯಲ್ಲ, ಅದನ್ನು ಕರ್ಸರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಕರ್ಸರ್. ಅದು ಎಲ್ಲಿರುತ್ತೆ ಅದು ರೈಟೇಬಲ್ ಏರಿಯಾ ಅಂತ ಹೇಳಿ. ಅಂದರೆ ಇಲ್ಲಿ ಎಲ್ಲಿ ಬೇಕಾದ್ರೂ ಟೈಪ್ ಮಾಡ್ಕೋಬೋದು, ಬೇರೆ ಕಡೆ ಟೈಪ್ ಮಾಡೋಕ್ಕೆ ಬರೋದಿಲ್ಲ. ಕರ್ಸರ್ ಇರೋ ಜಾಗದಲ್ಲಿ ಟೈಪ್ ಮಾಡ್ಬೋದು ಅಂಥೇಳಿ. ಈಗ ನೋಡಿ ನಾನೊಂದು ಹೆಸರು ಕೊಡ್ತೀನಿ ಶಿವಮೊಗ್ಗ ಅಂಥೇಳಿ. ಎಲ್ಲ ಸ್ಮಾಲಲ್ಲೇ ಕೊಟ್ಟಿದ್ದೀನಿ, ಬಟ್ ಶಿವಮೊಗ್ಗದ ಎಸ್ ಇದೆಯಲ್ಲ ಅದು ಕ್ಯಾಪಿಟಲ್ ಆಗಬೇಕು ನನಗೆ. ಅದಕ್ಕೋಸ್ಕರ ನಾನು ಹೇಳ್ದಂಗೆ ಫಸ್ಟಿಗೆ ಇದು ಆ್ಯರೋ ಮಾರ್ಕ್ ಇದೆಯಲ್ಲ, ಆ್ಯರೋ ಮಾರ್ಕಿಂದ ಇದು ಬರ್ತೀನಿ, ಹಿಂದಕ್ಕೆ ಬರ್ತೀನಿ. ಮಾಮೂಲಿ ಬ್ಯಾಕ್ ಸ್ಪೇಸ್ ಮಾಡಿಬಿಟ್ಟು ಶಿಫ್ಟ್ ಹೊತ್ಕೊಂಡು ಇದು ಹೆಸರು ಅಳಿಸೋಗಿದೆ ASD ಇದು ASDF. ಸರಿನಾ? ಶಿಫ್ಟಿಗೆ ಎಸ್ ಅಂತ ಕೊಡ್ತೀನಿ. ಕರೆಕ್ಟಾ? ಮತ್ತೊಂದು ಈಗ ಸಪೋಸ್ ನಾನು ಇದು ಬಂದಲ್ಲ, ಈ ಕಡೆ ಬಂದಲ್ಲ, ಇಲ್ಲಿ ಫಸ್ಟಿಗೆ ಬಂದುಬಿಟ್ನಪ್ಪ, ಈ ಕಡೆ ಲಾಸ್ಟಿಗೆ ಬಂದುಬಿಟ್ಟೆ, ಎಸ್ಗಿಂತ ಮುಂದೆ ಇರಬೇಕಿತ್ತು, ಈ ಕಡೆ ಬಂದುಬಿಟ್ಟೆ. ಈ ಇದ್ರದ್ದು ಕರ್ಸರಿನ ಮುಂದ್ಗಡೆ ಅಕ್ಷರ ಅಳಿಸೋದಕ್ಕೋಸ್ಕರ ಡಿಲೀಟ್ ಪ್ರೆಸ್ ಮಾಡ್ತೀವಿ. ಹಿಂದ್ಗಡೆ ಅಕ್ಷರ ಅಳಿಸೋದಕ್ಕೆ ಬ್ಯಾಕ್ ಸ್ಪೇಸ್, ಮುಂದ್ಗಡೆ ಅಕ್ಷರ ಕರ್ಸರಿನ ಮುಂದೆ ಅಕ್ಷರ ಅಳಿಸೋದಕ್ಕೆ ಡಿಲೀಟ್. ಸರಿನಾ? ಆಮೇಲೆ ಮಾಮೂಲಿ ಕ್ಯಾಪಿಟಲ್ ಎಸ್ ಶಿಫ್ಟ್ ಎಸ್ ಕೊಟ್ಬಿಟ್ಟು ಈಗ ನಮಗೆ ಸ್ಯಾಟಿಸ್ಫೈ ಆಯ್ತಪ್ಪ, ಈಗ ಮತ್ತೇನಿಲ್ಲ, ಎಂಟರ್ ಅಂತ ಕೊಡ್ತೀನಿ. ಆಮೇಲೆ ಈಗ ನೆನಪಾಯ್ತು ನನಗೆ ಇನ್ಸಿಲ್ ಕೊಡಬೇಕಿತ್ತು ಅಂಥೇಳಿ, ಇನ್ಸಿಲ್ ಕೊಡೋಕ್ಕೆ ಮರ್ತೆ. ಆವಾಗ ಏನು ಮಾಡ್ಬೇಕಂದ್ರೆ ಸೇಮ್ ಅದ್ರ ಈ ಫೋಲ್ಡ್ರ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇದಕ್ಕೆ ಡಿಲೀಟು ಕಾಪಿ ಬೇಕಾದರೂ ಮಾಡ್ಬೋದಿಲ್ಲ, ಇದ್ರ ಆಪ್ಷನ್ ಇಲ್ಲೇ ಸಿಗ್ಬಿಡತ್ತೆ. ನಮಗೆ ಹೇಗೆ ಬೇಕಾಗಿರೋದು ನನಗೀಗ ರೀನೇಮ್ ಕೊಡಬೇಕು. ಈಗ ನನಗೆ ಇದಕ್ಕೆ ಎಸ್ ಅಂತ ಕೊಡ್ಬೇಕಂದ್ರೆ ಶಿವಮೊಗ್ಗ ಎಸ್ ಅಂತೇಳಿ ಕೊಡ್ಬೇಕಂತ ಹೇಳಿ. ಮತ್ತು ಫುಲ್ ಅಳಿಸೋದೇನು ಅವಶ್ಯಕತೆ ಇಲ್ಲ, ಆ್ಯರೋ ಮಾರ್ಕಿಂದ ರೈಟಿಗೆ ಬರ್ತೀವಿ, ಬಂದುಬಿಟ್ಟು ಒಂದು ಸ್ಪೇಸ್ ಕೊಡ್ತೀವಿ, ಆಮೇಲೆ ಇದು ಶಿಫ್ಟ್ ಇಟ್ಕೊಂಡು ಎಸ್ ಅಂತ ಕೊಡ್ತೀವಿ. ಸರಿನಾ? ಈಗ ಎಂಟ್ರಿ ಬೇಕಾದರೂ ಕೊಡ್ಬೋದು, ಅಥವಾ ಹೊರಗಡೆ ಕ್ಲಿಕ್ ಮಾಡಿದ್ರೂ ಅದು ಫುಲ್ ಆಯಿತು. ಫುಲ್ ಮೀನ್ಸ್ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಮೀನ್ಸು ಮತ್ತೀಗ ಟೈಪ್ ಮಾಡಿದ್ರೆ ಏನೋ ಟೈಪ್ ಆಗೋಲ್ಲ, ಆ ರೀತಿ. ಅದೇ ರೀತಿ ನಾನು ಆವಾಗಲೇ ತೋರಿಸಿದೆ ನಿಮಗೆ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಗೊತ್ತಾಗ್ತಾ ಇದೆಯಲ್ಲ, ಏನು ಕಾಸ್ಟ್ ಆಗ್ತಾ ಇರಲ್ಲ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಅಂದರೆ ಇದ್ರದ್ದು ಶಿವಮೊಗ್ಗ ಎಸ್ ಅನ್ನೋ ಫೋಲ್ಡರ್ ಇದೆ ಅಲ್ಲ, ಅದು ಮತ್ತೊಂದು ಬೇಕಪ್ಪ ನನಗೆ ಡೂಪ್ಲಿಕೇಟ್. ಆವಾಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ, ಆಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಅಂತ ಹೇಳಿ ಶಿವಮೊಗ್ಗ ಎಸ್ ಕಾಪಿ ಅಂಥೇಳಿ ಬರುತ್ತೆ. ಅಂದರೆ ಇದರದ್ದೇ ಒಂದು ಕಾಪಿ ಒಂದು ಜನರೇಟ್ ಆಗುತ್ತೆ. ಸರಿನಾ? ಅದೇ ರೀತಿ ಇದನ್ನು ನಮಗೆ ಬೇಡ ಡಿಲೀಟ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಇದೆಯಲ್ಲ, ಅದನ್ನು ಡಿಲೀಟಿಗೆ ಮಾಡಿದ್ರೆ ಮಾಡಲೇಬೇಕಂತ ಕೇಳುತ್ತೆ, ಎಸ್ ಅಂತ ಕೊಟ್ಟರೆ ಆಯಿತು, ಡಿಲೀಟ್ ಆಗುತ್ತೆ. ಸರಿನಾ? ಐಡಿಯಾ ಸಿಗ್ತಾ? ನಾನೀಗ ಶಟ್ ಡೌನ್ ಒಂದು ಮಾಡಿಬಿಡ್ತೀನಿ ನಿಮ್ಮ ಎದುರುಗಡೆನೆ. ಆಮೇಲೆ ನೀವು ನಿಮ್ಮ ಇದು ತೊಗೊಂಡು ಕಂಪ್ಯೂಟರ್ ತೊಗೊಂಡು ನೀವು ವರ್ಕ್ ಮಾಡಿ. ಶಟ್ ಡೌನ್ ಅಂತ ಕೊಡ್ತೀನಿ. ಫುಲ್ ಬ್ಲ್ಯಾಂಕ್ ಕಪ್ ಆದಮೇಲೆ ಸ್ಕ್ರೀನು ಮತ್ತು ಆನ್ ಮಾಡಿದ್ರೆ ಆಯಿತು. ಸರಿನಾ? ನೀವು ಅದು ತೊಗೊಳ್ಳಿ, ಒಬ್ರು ಅದು ತೊಗೊಳ್ರಿ, ಒಬ್ಬರು ತೊಗೊಳ್ಳಿ.